ಶಾಸ್ತ್ರಿಗಳೇ, ಈ ವಾರದ ಮಂತ್ರ ಯಾವುದು ಶಾಸ್ತ್ರಿಗಳೇ? ನಾವು ಪ್ರತಿ ವಾರ ಒಂದೊಂದು ಮಂತ್ರವನ್ನು ಗಮನಿಸ್ತೀವಿ. ಈ ವಾರ ಶ್ರೀರಾಮಚಂದ್ರನದ್ದೇ ಮಂತ್ರ. ಅದೇ ಮಂತ್ರದಿಂದ ರಾವಣಾಸುರನಂಥ ಅವನಿಗೆ ಸಮನಾಗಿರತಕ್ಕಂಥ ಅವನ ಮಗ ಇಂದ್ರಜಿತು ಅವನನ್ನು ಸಂಹಾರ ಮಾಡಬೇಕಾಗಿದ್ದರೆ ಲಕ್ಷ್ಮಣ ಯಾವ ಮಂತ್ರದ ಮೊರೆ ಹೋದ, ಅವನನ್ನು ಸಂಹರಿಸೋದು ಅಷ್ಟು ಸುಲಭ ಆಗಿರಲಿಲ್ಲ. ನೀವು ರಾಮಾಯಣ ಒಂದು ಸಲ ಓದಿದರೆ ಗೊತ್ತಾಗುತ್ತೆ ಅವನ ಅಟ್ಟಹಾಸ ಎಂಥದ್ದೊಂದು ಮಾಯಾವಿದ್ಯೆಗಳನ್ನೆಲ್ಲ ಕಲಿತುಬಿಟ್ಟಿದ್ದ. ಲಕ್ಷ್ಮಣನಿಗೆ ಸುಸ್ತಾಗೋಯ್ತು, ಏನಪ್ಪ ಇವನನ್ನು ಹೇಗೆ ಸಂಹರಿಸೋದು ಅಂತ. ಆಗ ಲಕ್ಷ್ಮಣ ಒಂದು ಮಂತ್ರ ಪ್ರಯೋಗವನ್ನು ಮಾಡ್ದ. ಅಂದರೆ ಇದು ಏನನ್ನು ಹೇಳ್ತಾ ಇದೆ ಅಂದರೆ, ನಮ್ಮ ಜೀವನದಲ್ಲಿ ಹಾಗೆ ಮಾಯ ಹಾಗೆ ನಮ್ಮನ್ನು ಕಾಡ್ತಾ ಇದೆಯಲ್ಲ, ಸಮಸ್ಯೆಗಳು ನಮಗೆ ಎದುರಿಸ್ಲಿಕ್ಕೆ ಆಗ್ತಾಯಿಲ್ಲ, ಕಷ್ಟ ಆಗ್ತಾಯಿದೆ, ಇದನ್ನು ಹೇಗಪ್ಪ ನಾನು ನಿಭಾಯಿಸೋದು, ಹೇಗೆ ದಾಟೋದು ಅಂತ ನಿಮಗೇನಾದ್ರು ಅನಿಸಿದ್ರೆ ನೋಡಿ ಈ ಮಂತ್ರವನ್ನು ಹೇಳ್ಕೊಳ್ಳಿ. ಅದು ಹೇಗೆ ಅವನನ್ನು ರಾವಣಿಯನ್ನು ಸಂಹಾರ ಮಾಡ್ತೋ ಆ ರೀತಿಯಲ್ಲಿ ಇದು ಸಂಹಾರ ಮಾಡಿಬಿಡುತ್ತೆ. ಅಷ್ಟು ಶಕ್ತಿ ಇದೆ ಈ ಮಂತ್ರಕ್ಕೆ. ಪ್ರತಿಯೊಬ್ಬರು ಪ್ರತಿ ದಿವಸ ಹೇಳ್ಕೋಬಹುದು. ನಿಮ್ಮ ಆಫೀಸ್ಗೆ ನೀವು ಹೋಗುವಾಗ, ನಿಮ್ಮ ವ್ಯಾಪಾರಕ್ಕೆ ಹೋಗುವಾಗ, ಎಲ್ಲ ಕಡೆ ನಿಮ್ಗೆ ಎಲ್ಲಿ ಕಷ್ಟ ಅನಿಸುತ್ತೋ ಆ ಸಂದರ್ಭದಲ್ಲಿ ಮಂತ್ರ ಹೇಳ್ಕೊಳ್ಳಿ. ಗಮನಿಸಿ ಮಂತ್ರ: ಧರ್ಮಾತ್ಮ ಸತ್ಯಸಂಧಶ್ಚ ರಾಮೋ ದಾಶರಥಿರ್ಯದಿ ಪೌರುಷೇ ಚ ಅಪ್ರತಿದ್ವಂದ್ವ ಶರೈನಂ ಜೈಹಿ ರಾವಣಿ. ಈ ಮಂತ್ರವನ್ನು ಹೇಳಿ ಪ್ರಯೋಗ ಮಾಡುವಾಗ ಲಕ್ಷ್ಮಣನಿಗೆ ರಾಮನಲ್ಲಿ ಎಂಥ ವಿಶ್ವಾಸ ಇರಬೇಕು ಗಮನಿಸಿ. ಧರ್ಮಾತ್ಮನೂ ಸತ್ಯಸಂಧನೂ ಶ್ರೀರಾಮಚಂದ್ರ ಆಗಿದ್ದಾನೆ. ಹಾಗಾಗಿ ಅವನದಾಗಿದ್ದರೆ ಇದು ಕೊಲ್ಲಲಿ, ಇಲ್ಲಾಂದರೆ ಬಿಟ್ಟು ಹಾಕಲಿ ಅಂತ. ಧರ್ಮಸಂಧ ಆಗಿರಬೇಕು, ಸತ್ಯಸಂಧನೂ ಆಗಿರಬೇಕು ಶ್ರೀರಾಮ, ಇಲ್ಲಾಂದರೆ ಅದು ಕೊಲ್ಲೋದಿಲ್ಲ. ಕೊಂದಿದೆ ಅಂದರೆ ಅದು ಹೌದು ಅಂತ ಅರ್ಥ, ನಾನು ನಂಬಿದ್ದು ಸರಿ ಸತ್ಯ ಅಂತ ಅರ್ಥ. ಅಂಥ ವಿಶ್ವಾಸದಲ್ಲಿ, ಹೌದು ಅನ್ನುವಂಥ ವಿಶ್ವಾಸದಲ್ಲಿ ಅವನು ಕೊಂದು ಹಾಕತ್ತೆ ಅನ್ನುವ ಪ್ರಯೋಗವನ್ನು ಮಾಡಿದಾಗ ಆ ರಾಮನ ವ್ಯಕ್ತಿತ್ವಕ್ಕೆ ಎಂಥ ಮಂತ್ರಶಕ್ತಿ ಇದೆ. ಶ್ರೀರಾಮನ ವ್ಯಕ್ತಿತ್ವಕ್ಕೆ ಯಾವ ಮಂತ್ರಶಕ್ತಿ ಇದೆ ಅನ್ನೋದನ್ನು ಹೇಳ್ತಾ ಇದೆ ಇದು. ಹೀಗಾಗಿ ಈ ಮಂತ್ರವನ್ನು ತಾವು ಹೇಳ್ಕೊಳ್ಬಹುದು. ಕಷ್ಟ ಅಂದಾಗ ಶ್ರೀರಾಮಚಂದ್ರರು ಅವರ ಶಕ್ತಿಯನ್ನು ಉಳಿಸ್ಕೊಳ್ಬೇಕಲ್ಲ, ಅದಕ್ಕಾದರೂ ಖಂಡಿತ ನಿಮ್ಮನ್ನು ಪಾರ ಮಾಡ್ತಾರೆ, ಅದರಲ್ಲಿ ಏನು ಸಂಶಯ ಇಲ್ಲ. ರಾಮ ನಚ್ಚಿಕೊಂಡವ್ರನ್ನ ಯಾವತ್ತೂ ಕೈ ಬಿಟ್ಟಿಲ್ಲ. ವಿಭೀಷಣ ಬಂದ, ಯಾರ ಕಡೆಯವನು? ಶತ್ರುವಿನ ಕಡೆಯವನು, ಶರಣಾಗತಿ ಕೊಟ್ಟ. ವಾಲಿ ಸುಗ್ರೀವರ ವಿಚಾರದಲ್ಲಿ ಸುಗ್ರೀವ ಬಂದ, ಯಾವ ವಿಚಾರದ ಶತ್ರುವಿನ ಪಾಳೆಯ ಅಂತ ಗಮನಿಸಲಿಲ್ಲ, ಶರಣಾಗತನಾಗಿ ಬಂದ, ಅವನಿಗೂ ರಕ್ಷಣೆ ಕೊಟ್ಟ. ಇಂಥವು ಎಷ್ಟೋ ನಡೆದಿದೆ. ರಾಮಾಯಣವನ್ನು ಓದಿದ್ರೆ ಅಲ್ಲಲ್ಲಿ ನಿಮಗೆ ಎಷ್ಟು ರಾಕ್ಷಸರನ್ನು ಅವನು ಅನುಗ್ರಹ ಮಾಡ್ದ ಅಂತ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಹಾಗೆ ರಾಮ ಶರಣಾಗತರಾದರೆ, ಅವನು ಶತ್ರುವಾಗಿದ್ದರೂ ರಾವಣ ಕೂಡ ಅವನ ಸಂಸ್ಕಾರ ಮಾಡಬೇಕಾಗಿತ್ತು. ವಿಭೀಷಣ ಮಾಡಲ್ಲ, ನೀನು ಮಾಡಲಿಲ್ಲ ಅಂದರೆ ನಾನು ಮಾಡ್ತೀನಿ, ನನಗೆ ಅಣ್ಣನ ಸಮಾನ ರಾವಣ, ಸತ್ತ ಮೇಲೆ ನಾವು ದ್ವೇಷ ಮಾಡಬಾರ್ದು ಅಂತ. ಈ ಥರದ್ದು ವ್ಯಕ್ತಿತ್ವ ರಾಮರಲ್ಲದೆ ಇನ್ನೆಲ್ಲೂ ಕಾಣಲಿಕ್ಕೆ ಸಾಧ್ಯವಿಲ್ಲ. ಇದನ್ನೆಲ್ಲ ನಾವು ಈ ದಿವಸ ಶ್ರೀರಾಮನವಮಿ, ಹಾಗಾಗಿ ಎಲ್ಲೆಲ್ಲಿ ಸಾಧ್ಯವಾಗುತ್ತೆ ಅಲ್ಲೆಲ್ಲ ರಾಮನನ್ನು ಸ್ಮರಿಸಿಕೊಳ್ಳುವ ಪ್ರಯತ್ನ ಮಾಡೋಣ ಅನ್ನೋ ದೃಷ್ಟಿಯಲ್ಲಿ ಇದೆಲ್ಲ ಹೇಳಿದ್ದಾಯಿತು. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ವಾರದ ವಿಶೇಷತೆ, ಅದರ ಜೊತೆಗೆ ದ್ವಾದಶ ರಾಶಿಗಳ ವಾರದ ಫಲವನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.